ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೆಯರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನೀವೀಗ ಪ್ರೀತಿಯ ತೇರು ಕಾದಂಬರಿಯ 14ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವಂತೆ ಮಾಡಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲ. ಮದುವೆ ಮನೆಯಲ್ಲಿ ಓಡಾಡಿ ಸುಸ್ತಾಗಿದ್ದರೂ ಇಂದೇಕೋ ಆದ್ಯ ನೆಮ್ಮದಿಯಿಂದ ನಿದ್ರಿಸಲು ಆಗುತ್ತಲೇ ಇರಲಿಲ್ಲ. ಕಣ್ಣು ಮುಚ್ಚಿದರೆ ಸಾಕು ಆದಿತ್ಯ ತನ್ನನ್ನು ಬಳಸಿ ಹಿಡಿದದ್ದೇ ನೆನಪಾಗುತ್ತಿತ್ತು. ಮನಸ್ಸು ಏನೇನೋ ಕಲ್ಪನೆಯಲ್ಲಿ ತೇಲಿ ಹೋಗುತ್ತಿತ್ತು. ಪಕ್ಕದಲ್ಲಿ ಮಲಗಿದ್ದ ಅದಿತಿ ಕಡೆ ನೋಡಿದಳು. ಅವಳ ಉಸಿರಾಟದ ಗತಿಯಿಂದ ಅವಳಿನ್ನೂ ಮಲಗಿಲ್ಲ ಎಂದು ತಿಳಿಯಿತು. ಅಕ್ಕ ಅಕ್ಕ ಹೇಳಾದ್ಯಾ? ಅಕ್ಕ ಅದೇನು ಹೇಳಬೇಕು, ಬೇಗ ಹೇಳು ಚೋಟಿ. ನಿದ್ದೆಗಣ್ಣಲ್ಲೇ ಹೇಳಿದಳು ಅದಿತಿ. ಮತ್ತೆ ನನಗೆ ನಿದ್ದೆ ಬರ್ತಾ ಇಲ್ಲ, ರಾಗವಾಗಿ ಹೇಳಿದಳು ಆದ್ಯ. ತಕ್ಷಣ ಕಣ್ಣು ಬಿಟ್ಟ ಅದಿತಿ, ಯಾಕೆ, ಏನಾದರೂ ಪ್ರಾಬ್ಲಮ್ಮಾ? ಎಲ್ಲಾದರೂ ನೋವಾಗ್ತಾ ಇದೆಯೇನಮ್ಮ? ಹೊಟ್ಟೆ ನೋವಾ ಅಥವಾ ತಲೆನೋವಾ ಎಂದು ಕೇಳಿದಳು ತುಸು ಗಾಬರಿಯಲ್ಲಿ. ಅದೇನೂ ಅಲ್ಲ ಕಣೆ, ನಾನು ನಿಂಗೇನೋ ಹೇಳಬೇಕು. ಸ್ವಲ್ಪವೇ ನಾಚಿಕೊಳ್ಳುತ್ತಾ ಕೇಳಿದ ತಂಗಿಯ ಕೆನ್ನೆಗೆ ಪಟ್ಟನೆ ಒಂದು ಮುತ್ತಿಟ್ಟಳು ಅದಿತಿ. ಇದೇನೇ ಅಕ್ಕ? ಅಚ್ಚರಿಯಿಂದ ಕೇಳಿದವಳಿಗೆ, ನನ್ನ ಮುದ್ದು ತಂಗಿ ಅಪರೂಪಕ್ಕೆ ನಾಚ್ಕೊಳ್ತಾ ಇದ್ದಾಳಲ್ಲ, ಅದಕ್ಕೆ ನಂಗೆ ಪ್ರೀತಿ ಉಕ್ಕಿ ಬಂತು ಎಂದಳು ನಗುತ್ತಾ. ಅದಿತಿಯನ್ನು ತಬ್ಬಿ ಹಿಡಿದು, ಐ ಲವ್ ಯು ಕಣೆ ಅಕ್ಕ ಎನ್ನುತ್ತಿದ್ದವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ನಿಧಾನವಾಗಿ ತಟ್ಟಲಾರಂಭಿಸಿದಳು. ಅದೆಲ್ಲಿತ್ತೋ ನಿದ್ದೆ ತಕ್ಷಣವೇ ಆದ್ಯಾಳನ್ನು ಆವರಿಸಿಕೊಂಡಿತು. ಆದಿತ್ಯನೆಡೆ ತನ್ನಲ್ಲಿ ಮೂಡಿರುವ ಒಲವನ್ನು ಹೇಳಿಕೊಳ್ಳುವೆ ಎಂದುಕೊಂಡಿದ್ದ ಆದ್ಯ ನಿದ್ರಾದೇವಿಯ ವಶವಾಗಿ ಹೋದಳು. ಪುಟ್ಟ ಮಗುವಂತೆ ಮಲಗಿದ್ದ ತಂಗಿಯನ್ನು ಸರಿಯಾಗಿ ಹಾಸಿಗೆ ಮೇಲೆ ಮಲಗಿಸಿ ಹೊದಿಕೆ ಹೊದಿಸಿ ತಾನೂ ಕೂಡ ಮಲಗಿದಳು ಅದಿತಿ. ಶ್ರೀ, ನಾವು ಇವತ್ತೇ ಜಾತಕ ತೋರಿಸ್ಕೊಂಡು ಬರೋಣ? ಬೆಳಿಗ್ಗೆ ಏಳುತ್ತಿದ್ದಂತೆಯೇ ಉತ್ಸಾಹದಿಂದ ಹೇಳಿದಳು ವಾರಿಜ. ಅಷ್ಟು ಅವಸರ ಯಾಕೆವರು? ನಿಧಾನವಾಗಿ ಕೇಳಿದರು ಶ್ರೀಕಾಂತ. ಅವಸರ ಏನು ಬಂತು ಶ್ರೀ? ಆಗಲೇ ಅದಿತಿಗೂ 24 ವರ್ಷ, ಇನ್ನೂ ತಡ ಮಾಡೋದು ಬೇಡ. ಇವತ್ತು ಜಾತಕ ತೋರಿಸ್ಕೊಂಡು ಬಂದರೆ ನಾವು ಊರಿಗೆ ಹೊರಡೋದ್ರೊಳಗಾಗಿ ಒಂದು ನಿಶ್ಚಯ ಮಾಡಿಕೊಂಡೇ ಹೊರಟ್ಬಿಡ್ಬೋದು. ವಾರಿಜಾಳ ಉತ್ಸಾಹಕ್ಕೆ ಎಣೆಯೇ ಇಲ್ಲ. ಇವತ್ತು ಸುರಭಿ ಮನೆಗೆ ಹೋಗಬೇಕಲ್ವವರು? ಶ್ರೀಕಾಂತ್ ಅವರಿಗೆ ವಾರಿಜಾಳದ್ದು ಅನಗತ್ಯ ಅವಸರ ಎನಿಸಿತ್ತು. ಹೋಗೋಣ, ಅವ್ರ ಮನೆಗೆ ಹೊರಡೋದು 10 ಗಂಟೆ ಹೊತ್ತಿಗೆ, ಶಾಸ್ತ್ರಿಗಳ ಹತ್ರ ಹೋಗೋದು 8 ಗಂಟೆ ಹೊತ್ತಿಗೆ. ಹಬ್ಬ ಅಂದರೆ ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ ಎಂದಾಗ ಅವಳ ಉತ್ಸಾಹಕ್ಕೆ ತಣ್ಣೀರು ಎರಚುವ ಮನಸ್ಸಾಗದೆ ಸರಿ ಎಂದು ಒಪ್ಪಿದರು ಶ್ರೀಕಾಂತ್. 2 ಸೆಟ್ ಜಾತಕಗಳನ್ನು ಕೂಲಂಕಷವಾಗಿ ನೋಡಿದರು ಶಾಸ್ತ್ರಿಗಳು. ನಿಮ್ಮ ಮಗಳದ್ದು ಮಹಾ ನಕ್ಷತ್ರ. ಇವಳ ಜಾತಕಕ್ಕೆ 2 ಜಾತಕಗಳು ತುಂಬ ಚೆನ್ನಾಗಿಯೇ ಕೂಡಿಬಂದಿದೆ. ಗೃಹಕೂಟ, ಯೋನಿಕೂಟ ಒಳ್ಳೆ ಮೈತ್ರಿಲಿದೆ. ಸಿದ್ಧಾರ್ಥನ ಜಾತಕದಲ್ಲಿ 30 ಗುಣ ಕೂಡಿಬಂದಿದೆ. ಆದಿತ್ಯನ ಜಾತಕದಲ್ಲಿ 32 ಗುಣ ಕೂಡಿಬಂದಿದೆ. ನೀವು ಈ 2 ಹುಡುಗರಲ್ಲಿ ಯಾರ ಜೊತೆ ಮದುವೆ ಮಾಡಿದ್ರೂ ಅಡ್ಡಿ ಇಲ್ಲ. ಹುಡುಗಿ ಚೆನ್ನಾಗಿ ಬಾಳ್ತಾಳೆ ಎಂದರು ಶಾಸ್ತ್ರಿಗಳು. ಯಾರ ಜೊತೆ ಮಾಡಿದ್ರೆ ಹೆಚ್ಚು ಸುಖವಾಗಿರ್ತಾಳೆ ಶಾಸ್ತ್ರಿಗಳೇ? ಉತ್ಸಾಹದಿಂದ ಕೇಳಿದಳು ವಾರಿಜ. ಅವಳ ಮಾತಿಗೆ ನಕ್ಕ ಶಾಸ್ತ್ರಿಗಳು, ಸುಖ ಅಂದ್ರೇನು ತಾಯಿ? ಅದು ಮನಸ್ಸಿನ ಸ್ಥಿತಿ ಅಷ್ಟೇ. ಅದೆಲ್ಲ ಜಾತಕದಲ್ಲಿ ಬರೆದಿರೋದಲ್ಲ, ಮನಸ್ಸಿನಲ್ಲಿ ಹುಟ್ಟುವಂಥದ್ದು. ಮನಸ್ಸಿಗೆ ಹಿಡಿಸಿದವ್ರ ಜೊತೆ ಸಿಕ್ಕಿದ್ರೆ ಕಾಡಲ್ಲೂ ಸುಖ ಇರುತ್ತೆ. ಮನಸ್ಸಿಗೆ ಬೇಡವಾದವ್ರ ಸಂಘ ಆದರೆ ಅರಮನೆಯೂ ಸೆರೆಮನೆ ಥರ ಇರುತ್ತೆ ಎಂದರು. ಶಾಸ್ತ್ರಿಗಳ ಮಾತಿಗೆ ಕಾಂತು ತಲೆದೂಗಿದರೆ ವಾರಿಜ ಮುಖ ಸಪ್ಪಗೆ ಮಾಡಿಕೊಂಡಳು. ಅಲ್ಲಿಂದ ಹೊರಗೆ ಬಂದ ನಂತರವೂ ವಾರಿಜಾಳ ಗೊಂದಲ ಮುಂದುವರೆದಿತ್ತು. ಇಂಥೋರಿಗೆ ಮದುವೆ ಮಾಡಿಕೊಡಿ ಅಂತ ಶಾಸ್ತ್ರಿಗಳು ಹೇಳಿದರೆ ಚೆನ್ನಾಗಿರ್ತಿತ್ತು ಎಂದು ಅಲವತ್ತುಕೊಂಡಳು ವಾರಿಜ. ಅವಳ ಮಾತು ಕೇಳಿ ನಕ್ಕ ಶ್ರೀಕಾಂತ, ಅವ್ರು ಹೇಳಿದ ಹುಡುಗನ್ನ ಅದಿತಿ ಒಪ್ಪದೇ ಹೋಗಿದ್ರೆ, ಅಥವಾ ನಿನ್ನ ಮನಸ್ಸಿಗೆ ಆ ಹುಡುಗ ಬೇಡ ಅನಿಸಿದ್ರೆ ಆಗೇನು ಮಾಡಬೇಕಾಗಿತ್ತು ಎಂದನು. ಅವನ ಮಾತು ಕೇಳಿ ತಾನು ಅವನ ನಗುವಲ್ಲಿ ಭಾಗಿಯಾದಳು ವಾರಿಜ. ಇನ್ನು ಅದಿತಿನ ಒಂದು ಮಾತು ಕೇಳಬೇಕಷ್ಟೆ, ಆಮೇಲೆ ವಾಲ್ಗ ಊದ್ಸ್ಬಿಡೋದೆ. ಶ್ರೀ, ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ನನ್ನ ಬಂಗಾರದಂಥ ಮಗು ಅವಳು, ಮದುವೆ ಆಗೋಷ್ಟು ಬೆಳೆದ್ಬಿಟ್ಲು ಎಂದಳು ಅತಿ ಉತ್ಸಾಹದಿಂದ. ಶ್ರೀ, ಅವಳಿಗಿಷ್ಟ ಇದ್ದರೆ ಈ ಇಬ್ಬರಲ್ಲಿ ಒಬ್ಬರು, ಇಲ್ಲ ಅಂದರೆ
ಅವಳು ಯಾರನ್ನು ಇಷ್ಟಪಡ್ತಾಳೋ ಆ ಹುಡುಗನ ಜೊತೆಗೆ ಮದುವೆ ಮಾಡೋಣ. ನನ್ನ ಕೂಸು ಯಾವತ್ತೂ ತನ್ನ ಆಸೆನ ಬಾಯ್ಬಿಟ್ಟು ಹೇಳ್ಕೊಂಡಿದ್ದೇ ಇಲ್ಲ. ಅವಳು ತುಂಬ ಖುಷಿಯಾಗಿರಬೇಕು ಶ್ರೀ, ಅವಳು ತುಂಬ ಖುಷಿಯಾಗಿರಬೇಕು. ತುಂಬ ಆನಂದದಿಂದ, ತುಂಬ ಉತ್ಸಾಹದಿಂದ ಹೇಳುತ್ತಿದ್ದವಳ ನಡೆ ಏಕೋ ಶ್ರೀಕಾಂತನಿಗೆ ಅಸಹಜ ಎನಿಸಿತು. ಅವಳ ಅತಿಯಾದ ಉದ್ವೇಗವೇಕೋ ಅವನಲ್ಲಿ ಆತಂಕ ಉಂಟು ಮಾಡಿತು. ವರು, ಯಾಕಿಷ್ಟು ಉದ್ವೇಗ, ಯಾಕಿಷ್ಟು ಉತ್ಸಾಹ? ನಾರ್ಮಲ್ ಆಗಿರು. ನೋಡು, ಎಲ್ಲ ಹೆಣ್ಮಕ್ಳು ಮದುವೆ ಆಗೋ ಹಾಗೆ ನಮ್ಮ ಮಗಳೂ ಮದುವೆ ಆಗ್ತಾಳೆ. ನಿನ್ನೆ ನೀನು, ಇವತ್ತು ಸುರಭಿ, ನಾಳೆ ಅದಿತಿ, ಆಮೇಲೆ ಆದ್ಯ. ಇದಕ್ಕೆ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದೆಯಾ ಎಂದ. ಶ್ರೀಕಾಂತನ ಮಾತು ಕೇಳಿ ತನ್ನನ್ನು ತಾನು ಸಂಭಾಳಿಸಿಕೊಂಡಳು ವಾರಿಜಾ. ಇತ್ತ ವಾಗೀಶನ ಮನೆಯಲ್ಲಿ ಬೀಗರ ಮನೆಗೆ ಹೊರಡುವ ಸಂಭ್ರಮ. ಜಗ್ಗುಮಮ್ಮ, ಬಸ್ಸಿಗೆ ಹೇಳಿದೆಯಾ ತಾನೆ? ಒಂದು 50 ಜನ ಆಗ್ಬೋದು. 10ಕ್ಕೆ ನಾವಿಲ್ಲಿ ಬಿಟ್ಟರೆ ಸುರಭಿ ಮನೆ ಸೇರೋ ಹೊತ್ತಿಗೆ 11 ಗಂಟೆ ಆಗಿರುತ್ತೆ. ಅಲ್ಲಿ ಎಲ್ಲ ಕಲಾಪ ಮುಗಿಸ್ಕೊಂಡು 5-5:30 ಹೊತ್ತಿಗೆ ವಾಪಸ್ ಹೊರಟ್ಬಿಡೋಣ. ಇಲ್ಲಿಗೆ 6:30 ಹೊತ್ತಿಗೆ ಬಂದುಬಿಡ್ತೀವಿ ಎಂದ ವಾಗೀಶನ ಮಾತಿಗೆ, ನೀನೇನು ಯೋಚನೆ ಮಾಡಬೇಡ ವಾಗೀಶ. ಇಲ್ಲಿಗೆ ವಾಪಸ್ ಬರೋ ಹೊತ್ತಿಗೆ 50 ಜನಕ್ಕಾಗೋಷ್ಟು ಕಾಫಿ ಮತ್ತು ರಾತ್ರಿಗೆ ಒಂದು ಅನ್ನ, ಸಾರು, ಪಲ್ಯ, ಹುಳಿ ಇಷ್ಟು ಮಾಡೋದಕ್ಕೆ ಅಡುಗೆಯವರಿಗೆ ಹೇಳಾಗಿದೆ ಎಂದ ಜಗ್ಗುಮಾಮ. ನಾಳೆ ಎಲ್ಲರೂ ಹೊರಟು ಬಿಡ್ತಾರೆ. ವಾಗೀಶನ ದನಿ ತಣ್ಣಗಾಗಿತ್ತು. ಎಲ್ಲರೂ ಅಂದರೆ ನಿನ್ನ ಮಾತಿನರ್ಥ ವಾರಿಜಾ ಅಂತ ತಾನೇ? ನಗುತ್ತಾ ಕೇಳಿದ ಜಗ್ಗು. ಹೌದು ಕಣೋ, ವಾರಿಜಾ ಹೊರಟು ಬಿಡ್ತಾಳೆ. ಇನ್ನು ಇವಾಗ ಹೋದರೆ ಯಾವಾಗ ಬರ್ತಾಳೋ ಏನೋ ಎಂದ ವಾಗೀಶ ಮುಂಗೈನಿಂದ ಕಣ್ಣೀರು ತೊಡೆದುಕೊಂಡ. ನನಗೇನೋ ಸದ್ಯದಲ್ಲೇ ವಾಪಸ್ ಬರ್ತಾರೆ ಅಂತ ಅನಿಸುತ್ತೆ ಎಂದ ಇವರ ಮಾತಿಗೆ ಜೊತೆಯಾದ ಮಂಜಣ್ಣ. ಯಾಕಪ್ಪ ಹಂಗ್ಯಾಕೆ ಅನಿಸುತ್ತೆ? ಕಾಂತು ಏನಾದರೂ ಹೇಳಿದ್ನಾ? ಆಸೆಯಿಂದ ಕೇಳಿದ ವಾಗೀಶನನ್ನು ನೋಡಿ ನಸುನಕ್ಕ ಮಂಜಣ್ಣ. ಈಗಲೂ ನಿಂಗೆ ವಾರಿಜಾ ಅಂದರೆ ಎಷ್ಟು ಪ್ರೀತಿ ಅಲ್ವಾ? 25 ವರ್ಷ ದೂರ ಇದ್ದರೂ ನಿನ್ನ ಪ್ರೀತಿ ಒಂಚೂರೂ ಕಡಿಮೆ ಆಗಿಲ್ಲ ಎಂದವನು ಮಾತು ಮುಂದುವರಿಸುತ್ತಾ, ಆದಿಗೆ ಅದಿತಿನ ಕೇಳಬೇಕು ಅಂತ ಸೌಭಾಗ್ಯಮ್ಮ ವಾರಣಿ ಹತ್ರ ಹೇಳ್ತಾ ಇದ್ರಂತೆ ಎಂದನು. ಈ ಮಾತು ಕೇಳಿದ ವಾಗೀಶ ಮುಖ ಕಿವುಚಿದ. ಅದಿತಿಗೆ ಆದಿತ್ಯನಾ? ಅವನ ಸ್ವರದಲ್ಲಿದ್ದ ಅಸಮಾಧಾನದ ಗೆರೆ ಗುರುತಿಸಿದ ಮಂಜಣ್ಣ, ಯಾಕೆ ಆದಿತ್ಯ ನಿಂಗಿಷ್ಟ ಇಲ್ವಾ ಎಂದು ಕೇಳಿದ. ಅಯ್ಯೋ ಹಾಗಲ್ಲಪ್ಪ, ಆದಿ ಬಂಗಾರದಂಥ ಹುಡುಗ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಅವರಪ್ಪ ಶುದ್ಧ ಸೋಂಬೇರಿ. ಜೊತೆಗೆ ಆದಿಗಿರೋದು ಮಲ್ತಾಯಿ. ಈಗೇನೋ ಒಂದೇ ತಾಯಿ ಮಕ್ಕಳ ಹಾಗೆ ಇದ್ದಾರೆ. ನಾಳೆ ಹೇಗೋ ಏನೋ. ಆಸ್ತಿ ಭಾಗ ಅಂತಾದರೆ ಆದಿಪಾಳ್ಯಕ್ಕೆ ಬರೋದು ಅಂಗೈಯಷ್ಟು ಅಗಲ ಜಮೀನು. ಕಂಡು ಅಂಥ ಸಂಬಂಧಕ್ಕೆ ಹೆಂಗೆ ಹೆಣ್ಣನ್ನು ಕೊಡೋದು? ಜೊತೆಗೆ ಯಾವಾಗಲೂ ಮನೆಗೆ ಹೆಣ್ಣನ್ನು ತರಬೇಕಾದ್ರೆ ನಮಗಿಂತ ಕಡಿಮೆ ಅಂತಸ್ತಿನ ಹೆಣ್ಣನ್ನು ತರಬೇಕು. ಅದೇ ಹೆಣ್ಣನ್ನು ಕೊಡುವಾಗ ನಮಗಿಂತ ಮೇಲಿನ ಅಂತಸ್ತಿಗೆ ಕೊಡಬೇಕು ಎಂದನು ವಾಗೀಶ. ವಾರಿಜನ್ ಮದುವೆಯಿಂದನೂ ಬುದ್ಧಿ ಕಲೀಲಿಲ್ವಲ್ಲ ನೀನು ವಾಗೀಶ? ಮದುವೆಯಲ್ಲಿ ಮನಸ್ಸುಗಳು ಮುಖ್ಯ, ಆಸ್ತಿ ಅಂತಸ್ತಲ್ಲ. ಒಂದು ವೇಳೆ ಅದಿತಿಗೇನೆ ಆದಿತ್ಯ ಇಷ್ಟ ಆಗಿದ್ದರೆ ಎಂದ ಮಂಜಣ್ಣನ ಮಾತು ಕೇಳಿ ವಾಗೀಶನ ಮುಖ ಸಣ್ಣದಾಯಿತು. ಹೌದು, ಅದಿತಿಗೆ ಆದಿತ್ಯ ಹಿಡಿಸಿದ್ರೆ ನಾವು ಸಂತೋಷದಿಂದ ಮದುವೆ ಮಾಡಿಕೊಡ್ಬೇಕು. ನೋಡೋಣ ವಾರಿಜಾ ಶ್ರೀಕಾಂತ ಏನು ಹೇಳ್ತಾರೋ ಅಂತ ಎಂದು ಸಣ್ಣ ನಿಟ್ಟುಸಿರಿಟ್ಟು ಒಳಬಂದ. ಅಲ್ಲಿ ಅದಿತಿ, ಆದಿತ್ಯ, ಆದ್ಯ, ನಿಹಾಲ್, ಸುಹಾಸ್ ಎಲ್ಲರೂ ಒಟ್ಟಿಗೆ ಕುಳಿತು ಹರಟುತ್ತಾ ಇದ್ದುದನ್ನು ಕಂಡು ಸ್ವಲ್ಪ ದೂರದಲ್ಲಿ ಕುಳಿತು ಅವರನ್ನೇ ಗಮನಿಸಹತ್ತಿದ. ಜಗ್ಗು ಮಾಮ ಕೂಡ ಅವನ ಬಳಿಯೇ ಕುಳಿತು ಅವರನ್ನೇ ಗಮನಿಸುತ್ತಾ ಇದ್ದವನು ಪಿಸುನುಡಿಯಲ್ಲಿ, ಅದಿತಿ ಊರಿನ ಸೊಸೆ ಆಗ್ತಾಳೋ ಇಲ್ವೋ, ಆದರೆ ಆದ್ಯ ಮಾತ್ರ ಇಲ್ಲಿಗೆ ಬರ್ಬೋದು ಎಂದ. ಯಾಕೆ ಅದು ಹೇಗೆ ಹೇಳ್ತೀಯಾ ಎಂದಾಗ, ಅದಕ್ಕೆಲ್ಲ ಒಳಗಣ್ಣು ಬೇಕಪ್ಪ. ಆ ಗುಂಪಲ್ಲಿ ಒಂದು ಜೋಡಿ ಅಂತೂ ರೆಡಿ ಆಗ್ತಾ ಇದೆ ಎಂದು ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ. ವಾಗೀಶನ ಬಂಧುಗಳನ್ನೆಲ್ಲ ಹೊತ್ತ ಬಸ್ ಸುರಭಿಯ ಮನೆ ತಲುಪಿತು. ಬಸ್ಸಿನಲ್ಲಿ ವಾರಿಜಾಳ ಪಕ್ಕದ ಸೀಟಿನಲ್ಲಿಯೇ ಕುಳಿತ ಸೌಭಾಗ್ಯ ಅವಳ ಬಳಿ ಸ್ವಲ್ಪ ಸ್ನೇಹ ಸಲಿಗೆ ಬೆಳೆಸುವ ಪ್ರಯತ್ನ ಮಾಡುತ್ತಿದ್ದರು. ಎಂದೂ ತಾವಾಗಿಯೇ ಯಾರನ್ನೂ ಮಾತನಾಡಿಸಿದ ಸೌಭಾಗ್ಯಮ್ಮ ಇಂದು ತನ್ನ ಖುಷಿಗಾಗಿ ವಾರಿಜಾ ಅವರ ಬಳಿ ಹೋಗಿದ್ದು ಕಂಡು ಆದಿಯ ಮನ ತುಂಬಿ ಬಂದಿತ್ತು. ಸುರಭಿ ತವರಿನವರಿಗಾಗಿಯೇ ಕಾದು ನಿಂತಿದ್ದಳು. ಒಂದೇ ದಿನದ ಹಿಂದೆ ತಮ್ಮವರನ್ನೆಲ್ಲ ಬಿಟ್ಟು ಬಂದಿದ್ದರೂ ಎಷ್ಟೋ ವರ್ಷಗಳಿಂದ ಅವರನ್ನು ಕಾಣದವಳಂತೆ ಕಂಡ ಕೂಡಲೇ ತಾಯಿಯ ತೆಕ್ಕೆಗೆ ಬಿದ್ದಿದ್ದಳು. ಅಭಿಷೇಕನ ಮನೆಯಲ್ಲಿ ಬೀಗರ ಉಪಚಾರ ಜೋರಾಗಿಯೇ ಇತ್ತು.
ಸೌಭಾಗ್ಯ ವಾರಿಜಾಳ ಬಳಿ ಮಾತುಕತೆ ಆಡುತ್ತಾ ಇದ್ದುದನ್ನು ಕಂಡ ವಾರುಣಿ ಅದಿತಿ ಆದಿತ್ಯರ ಮದುವೆ ಆಗಿ ಹೋದಂತೆಯೇ ಇನ್ನು ಎಂದು ಹರ್ಷಿಸಿದಳು. ಅವಳಿಗೆ ಮೊದಲಿನಿಂದಲೂ ಆದಿತ್ಯ ಎಂದರೆ ಒಂದು ಕೈ ಅಕ್ಕರೆ ಹೆಚ್ಚು. ಗುರು ಹಿರಿಯರಿಗೆ ಗೌರವ ಕೊಡುವ, ತನಗಿಂತ ಚಿಕ್ಕವರಿಗೆ ಮಾದರಿಯಾಗಿರುವ, ಸಮವಯಸ್ಕರಲ್ಲಿ ಸರಸಿಯಾಗಿರುವ ಆದಿತ್ಯ ಅದಿತಿಗೆ ಜೋಡಿಯಾದರೆ ರತ್ನ ಕುಂದಣ ಸೇರಿದ ಹಾಗೆ ಆಗುತ್ತದೆ ಎನ್ನುವ ಭಾವ ಅವಳದ್ದು. ಏನೇ ವಾರಿಜಾ, ಆಗಲೇ ಬೀಗಿತ್ತಿರು ಒಂದಾಗ್ಬಿಟ್ಟಿದ್ದೀರೇ? ನಾನೇ ನಿನ್ನ ಹತ್ರ ಆದಿ ಅದಿತಿ ಬಗ್ಗೆ ಮಾತಾಡೋಣ ಅಂತಿದ್ದೆ. ಸೌಭಾಗ್ಯ ಮನೆ ಮಾತಾಡ್ಬಿಟ್ರಾ ಹೇಗೆ ಎಂದಳು ವಾರಿಣಿ. ಅವಳಿಗಾದ ಖುಷಿ ಅವಳ ಮಾತಲ್ಲಿ ಕಾಣಿಸುತ್ತಿತ್ತು. ಸದ್ಯ ಅದೆಲ್ಲ ಏನೂ ಇಲ್ಲ ಮಾರಾಯ್ತಿ. ಏನೋ ಬಸ್ಸಲ್ಲಿ ಪಕ್ಕ ಕೂತಿದ್ರು, ಲೋಕಾಭಿರಾಮವಾಗಿ 4 ಮಾತಾಡಿದ್ವಿ ಅಷ್ಟೇ. ಅಂದಾಗೆ ನಿಂಗೆ ಇನ್ನೊಂದು ವಿಷಯ ಹೇಳೋದಿತ್ತು. ನಿನ್ನೆ ಮದುವೆ ಮನೆ ಗಡಿಬಿಡಿಲಿ ಹೇಳೋದಕ್ಕಾಗಲೇ ಇಲ್ಲ ಎಂದು ಹೇಳಿ ಲತಾ ಅವರು ಸಿದ್ಧುವಿಗೆ ಆದಿತಿಯನ್ನು ಕೇಳಿದ್ದು ಮತ್ತು ಅದಿತಿ ಸಿದ್ಧಾರ್ಥ ಜಾತಕ ಹಾಗೆ ಅದಿತಿ ಆದಿತ್ಯನ ಜಾತಕ ಶಾಸ್ತ್ರಿಗಳಿಗೆ ತೋರಿಸಿದ್ದನ್ನು ಹೇಳಿದಳು. ನೋಡು, ಎರಡೂ ಜಾತಕನೂ ಕೂಡಿ ಬಂದಿದೆ. ಇವತ್ತು ಅದಿತಿನ ಕೇಳ್ತೀನಿ, ಇಬ್ಬರಲ್ಲವಳು ಯಾರನ್ನು ಒಪ್ಕೊಳ್ತಾಳೋ ಅವ್ರ ಜೊತೆಗೆ ಮದುವೆ ಎಂದಾಗ ವಾರುಣಿಯ ಮುಖದಲ್ಲಿ ತುಸು ಗಲಿಬಿಲಿ. ನಿನಗೆ ಅದಿತಿ ಯಾರನ್ನು ಮೆಚ್ಕೊಂಡ್ರೆ ಇಷ್ಟ ಹೇಳು? ವಾರುಣಿ ತನಿಖೆಗೆ ಇಳಿದಿದ್ದಳು. ನಂಗೆ ಹಾಗೇನಿಲ್ವೇ, ಅದಿತಿ ಯಾರನ್ನು ಒಪ್ಪಿದ್ರೂ ನಂಗೆ ಓಕೆ ಎಂದವಳ ಮಾತು ಬಾಯಿ ತುದಿಯದ್ದು ಎನ್ನಿಸಿತ್ತು ವಾರುಣಿಗೆ. ಅಕ್ಕ, ನಾನು ಇವತ್ತು ನೀನು ನೋಡ್ತಾ ಇಲ್ಲೇ, ನಿನಗೆ ಸಿದ್ಧೂನೇ ನಿನ್ನ ಅಳಿಯ ಆಗಲಿ ಅಂತ ಮನಸ್ಸಲ್ಲಿದೆ ಅಂತ ನಂಗೆ ಗೊತ್ತು. ಆದರೆ ಆದಿತ್ಯ ಬಂಗಾರದಂಥ ಹುಡುಗ, ಅದಿತಿಗೆ ಹೇಳಿ ಮಾಡಿಸಿದ ಜೋಡಿ ಎಂದವಳು. ಹಾಗಂತ ಸಿದ್ದು ಕೆಟ್ಟ ಹುಡುಗ ಅಂತ ಹೇಳಲಿಲ್ಲ ನಾನು. ಆದರೆ ಅದಿತಿ ಆದಿತ್ಯ ಇಬ್ಬರದ್ದು ಲಕ್ಷ್ಮೀನಾರಾಯಣರ ಜೋಡಿ ಹಾಗಿರುತ್ತೆ ಎಂದಳು. ಆದಿತ್ಯನ ಬಗ್ಗೆ ನನಗೂ ಏನೂ ತಕರಾರಿಲ್ಲ ಕಣೆ ವಾರುಣಿ. ಆದರೆ ಅವರಪ್ಪ ತೀರಾ ಬೇಜವಾಬ್ದಾರಿ. ಅಷ್ಟೇ ಅಲ್ಲ, ನನಗೆ ಯಾಕೋ ಆದಿತ್ಯ ಕೂಡ ಸ್ವಲ್ಪ ಬೇಜವಾಬ್ದಾರಿ ಹುಡುಗ ಅಂತಾನೆ ಅನ್ನಿಸ್ತಾನೆ. ಇಷ್ಟು ವರ್ಷ ಆದರೂ ಅವನ ಹೊಲ ಮನೆ ಜವಾಬ್ದಾರಿ ತೊಗೊಂಡಿದ್ದಾನೆ. ಇನ್ನೂ ಪಾಪ ಆ ಸೌಭಾಗ್ಯ ಮನೆ ಬಡ್ದಾಡ್ತಾ ಇದ್ದಾಳೆ. ಜೊತೆಗೆ ಮೊನ್ನೆ ಬಸ್ ಸ್ಟ್ಯಾಂಡಲ್ಲಿ ಅದ್ಯಾರೋ ಇಬ್ಬರು ಹೊಡೆದಾಟ ಮಾಡ್ಕೊಳ್ತಾ ಇದ್ರು ಅಂತ ಜಗಳ ಬಿಡ್ಸೋಕೆ ಹೋಗಿದ್ದಂತೆ. ಸಣ್ಣ ಪುಟ್ಟ ಗಲಾಟೆ ಆಗಿತ್ತು ಸರಿ, ಅಕಸ್ಮಾತ್ ದೊಡ್ಡ ಗಲಾಟೆ ಆಗಿ ಅವನಿಗೆ ಏನಾದರೂ ಅಪಾಯ ಆಗಿದ್ದರೆ ಏನು ಮಾಡಬೇಕಿತ್ತು ಹೇಳು? ನಮ್ಮ ಪಾಡು ನಮಗೆ ಅಂತ ಇಲ್ಲದೆ ಊರು ಸಾಬ್ರಿ ಎಲ್ಲ ಕಟ್ಕೊಂಡು ಹೋದರೆ ನೆಮ್ಮದಿಯಾಗಿರೋಕ್ಕಾಗತ್ತೇನೆ ಎಂದಳು ವಾರಿಜಾ. ನೀನು ಇದನ್ನು ಅವಗುಣ ಅಂತೀಯೇನೆ ಅಕ್ಕ? ಹೋದ್ವಾರ ಆಚಿಕೇರಿ ಚಂದ್ರನ ಹೆಂಡತಿಗೆ ಹೆರಿಗೆ ನೋವು ಬಂದಾಗ ಪಾಪ ಚಂದ್ರ ಕೂಡ ಮನೇಲಿರಲಿಲ್ಲ. ಆಗ ಆದಿನೇ ಮುಂದೆ ನಿಂತು ಓಡಾಡದೇ ಇದ್ದಿದ್ರೆ ತಾಯಿ ಮಗು ಇಬ್ಬರ ಆಸೆನೂ ಬಿಡಬೇಕಾಗ್ತಾ ಇತ್ತು. ಅಷ್ಟೆಲ್ಲ ದೂರದ ಮತ್ಯಾಕೆ? ಆದಿ ನಂಗೆ ಯಾಕೆ ಬೇರೆಯವರು ಸಾಬ್ರಿ ಅಂತ ಬಿಟ್ಬಿಟ್ಟಿದ್ರೆ ನೀನು ಮತ್ತೆ ತವ್ರ ಮನೆಗೆ ಬರೋಕ್ಕಾಗ್ತಿತ್ತಾ ಹೇಳು ಎಂದಳು ವಾರುಣಿ. ಚಿನ್ನದಂಥ ಹುಡುಗ ಆದಿತ್ಯನನ್ನು ಬೇಜವಾಬ್ದಾರಿ ಹುಡುಗ ಎಂದದ್ದು ವಾರುಣಿಗೆ ಬಹಳವೇ ಬೇಸರವನ್ನುಂಟು ಮಾಡಿತ್ತು. ನಿನ್ನ ಮಾತು ನಿಜಾನೇ, ಆದರೆ ಹೆಣ್ಣಿನ ತಾಯಿಯಾಗಿ ನನಗೆ ನನ್ನ ಮಗಳ ಸುಖಾನೇ ಮುಖ್ಯ ಆಗೋಲ್ವೇನೆ? ಆದಿಗಿಂತ ಸಿದ್ದು ಅನುಕೂಲಸ್ಥ. ಆದಿ ಮನೇಲಿ ಅವನ ಹಿಂದೆ ಇನ್ನೂ 2 ಮಕ್ಕಳಿದ್ದಾರೆ, ಅವರ ಜವಾಬ್ದಾರಿ ಕೂಡ ಆದಿ ಮೇಲಿರುತ್ತೆ. ಆದರೆ ಸಿದ್ದುಗೆ ಆ ರೀತಿ ಜವಾಬ್ದಾರಿ ಏನೂ ಇಲ್ಲ. ಅವನನ್ನು ಮದುವೆ ಆದರೆ ನಮ್ಮ ಅದಿತಿ ರಾಣಿ ಹಾಗಿರ್ತಾಳೆ, ಏನಂತೀಯ ಎಂದಳು. ಸರಿ, ಇದೆಲ್ಲ ನಿನ್ನ ಲೆಕ್ಕಾಚಾರ ಆಯಿತು. ಅಕಸ್ಮಾತ್ ಅದಿತಿ ಆದಿನೇ ಒಪ್ಕೊಂಡ್ರೆ ಆಗೇನು ಮಾಡ್ತೀಯಾ? ವಾರುಣಿ ಪ್ರಶ್ನಿಸಿದಾಗ ಖಂಡಿತ ಅದಿತಿ ವಿರುದ್ಧ ಹೋಗಲ್ಲ. ಅವಳಿಷ್ಟ ಹೇಗಿದೆಯೋ ಹಾಗೇ ನಡೆಯೋದು. ಅಕಸ್ಮಾತ್ ಅವಳು ಇಬ್ಬರೂ ಬೇಡ ಬೇರೆಯವರನ್ನು ಆಗ್ತೀನಿ ಅಂದ್ರೂ ನಂಗೆ ಓಕೆನೆ ಎಂದವಳು. ಅವಳು ಯಾರನ್ನು ಒಪ್ಪಲ್ವೋ ಅವ್ರ ಮನೆಯವರಿಗೆ ಜಾತಕ ಕೂಡಲಿಲ್ಲ ಅಂತ ಹೇಳಿಬಿಡೋದು ಅಷ್ಟೇ ಎಂದಳು ನಿರಾತಂಕದಿಂದ. ಅದಿತಿಗೆ ಯಾರಿಷ್ಟ ಅನ್ನೋದನ್ನು ನೀನು ಕೇಳಬೇಡ, ಭಾವ ಕೇಳಲಿ, ಇಲ್ಲಾಂದರೆ ನೀನು ಅವಳನ್ನು ಇನ್ಫ್ಲೂಯೆನ್ಸ್ ಮಾಡಿಬಿಡ್ತೀಯ ಎಂದಳು ವಾರುಣಿ ನಗುತ್ತಾ. ಆಯ್ತೇ ಮಾರಾಯ್ತಿ, ನಾನು ಅವಳಿಗೇನೂ ಹೇಳಲ್ಲ, ಅವಳಿಷ್ಟ ಬಂದವ್ರನ್ನೇ ಅವಳು ಮದುವೆ ಆಗಲಿ ಎಂದು ನಗುತ್ತಾ ಎದ್ದು ಹೋದರು ವಾರಿಜಾ. ಇವರಾಡಿದ ಮಾತೆಲ್ಲ ಕಿವಿಯೊಂದನ್ನು ಸೇರಿ ಮನದಲ್ಲಿ ಕಸಿವಿಸಿ ಉಂಟು ಮಾಡಿತ್ತು. ಅಮ್ಮ, ವಾರಿಜಾತೆ ಫೋನೇನಾದರೂ ಮಾಡಿದ್ರಾ? ಕುತೂಹಲದಿಂದ ಕೇಳಿದ ಸಿದ್ದು. ಇಲ್ಲ ಕಣೋ, ನಗುತ್ತಲೇ ಹೇಳಿದರು ಲತಾ. ಮತ್ತೆ ನೀನೇ ಫೋನ್ ಮಾಡಬೇಕಿತ್ತು. ಸಿದ್ದುವಿಗೆ ಎಲ್ಲ ಒಮ್ಮೆಲೆ ನಿಶ್ಚಯವಾಗಿ ಬಿಡಲಿ ಎಂಬ ಅವಸರ. ಹಾಗೆಲ್ಲ ಅವಸರ ಮಾಡಬಾರ್ದು ಸಿದ್ದು. ಅವಳು ಅವಳ ಗಂಡನ ಜೊತೆ, ಮಕ್ಕಳ ಜೊತೆ, ಮನೆಯವ್ರ ಜೊತೆ ಎಲ್ಲ ಮಾತಾಡಬೇಕಲ್ವಾ? ಇನ್ನು ಮದುವೆ ಮನೆ ಗಡಿಬಿಡಿನೇ ಕಳೆದಿರಲ್ಲ. ಇನ್ನೊಂದೆರಡು ದಿನ ಹೋಗಲಿ, ಆಮೇಲೆ ನಾನೇ ಫೋನ್ ಮಾಡ್ತೀನಿ.
ಎಂದವರ ಮಾತು ಮುಗಿಯುವ ಮುಂಚೆಯೇ ಬಂದಿದ್ದಳು ರತ್ನ. ಏನತ್ತಿಗೆ, ಏನೋ ಸುದ್ದಿ ಕೇಳಿದೆ? ಆ ಓಡಿ ಹೋದವಳ ಮಗಳನ್ನು ನಮ್ಮ ಸಿದ್ದು ಕೇಳ್ತಾ ಇದ್ದೀರಂತೆ. ನಮ್ಮ ಸಿದ್ದುಗೇನು ಕಮ್ಮಿ ಅಂತ ಆ ಅನಾಥ ಶ್ರೀಕಾಂತು ಮಗಳನ್ನು ಕೇಳ್ತಾ ಇದ್ದೀರಾ ಎಂದು ಕೊಂಕಾಡಿದಳು. ಅತ್ತೆ, ಇದು ಸರಿ ಇರಲ್ಲ, ಮಾತು ಸ್ವಲ್ಪ ಹಿಡಿತದಲ್ಲಿದ್ದರೆ ಒಳ್ಳೆಯದು ಎಂದು ಹೇಳಿದವನೇ ಮತ್ತೆ ಅವರ ಬಳಿ ಮಾತನಾಡುವ ಇಚ್ಛೆ ಇಲ್ಲದೆ ಅಲ್ಲಿಂದ ಹೊರಹೋದ ಸಿದ್ಧಾರ್ಥ. ಏನೋ ನಮ್ಮ ಅಣ್ಣನ ಮನೆಗೆ ಒಳ್ಳೆಯದಾಗಲಿ, ಬರೋ ಹುಡುಗಿ ಒಳ್ಳೆ ಕುಲದವಳಾಗಿರಲಿ ಅಂತ ಹೇಳಿದೆ ಅಷ್ಟೆ, ನನಗೇನಾಗಬೇಕಾಗಿದೆ ಎಂದು ಹೇಳುತ್ತಾ ಎಲೆ ಅಡಿಕೆ ಬಾಯಿಗೆ ಎಸೆದುಕೊಂಡಳು ರತ್ನ. ಸಿದ್ದು ಮಾತಿಗೆ ತಿಳಿಬೇಡ ರತ್ನ, ಆ ಹುಡುಗಿ ನಮ್ಮ ಸಿದ್ದುಗೆ ಭಾರಿ ಮೆಚ್ಚುಗೆ ಆಗಿದ್ದಾಳೆ. ನಿಂಗೆ ಗೊತ್ತಲ್ವಾ, ಸಿದ್ದು ಇದುವರೆಗೂ ಯಾವ ಹುಡುಗಿನೂ ಮೆಚ್ಚಿದೋನೇ ಅಲ್ಲ ಎಂದಳು ಲತ. ಅಯ್ಯೋ, ಸಿದ್ದು ಏನು ಅಂತ ನಂಗೆ ಗೊತ್ತಿಲ್ವೇ, ನಾನು ಹೇಳೋಕೆ ಬಂದ ವಿಷಯನೇ ಬೇರೆ ಅತ್ತಿಗೆ. ನೋಡತ್ತಿಗೆ, ಹುಡುಗಿ ಬೇರೆ ಯಾವುದೋ ದೂರಲ್ಲಿ ಬೆಳೆದೋಳು, ಅವಳ ಗುಣ ಹೇಗೆ, ನಡತೆ ಹೇಗೆ ಅಂತ ನಮಗೇನು ಗೊತ್ತು? ಗಾದೆ ಮಾತೆ ಕೇಳಿಲ್ವಾ, ತಾಯಿ ಹಾಗೆ ಮಗಳು ನೂಲು ನನಗೆ ಸೀರೆ ಅಂತ. ಅಲ್ಲಿ ಇವಳ್ದು ಏನೇನು ಕಾಂಡ ಇದೆಯೋ ಏನು ಕತೆಯೋ ನಮಗೇನು ಗೊತ್ತು? ಇವಳು ಕೂಡ ಕಡೆಗಳಿಗೆ ಓಡಿ ಹೋದರೆ ಏನು ಮಾಡ್ತೀ? ಅದಕ್ಕೆ ಅವಸರ ಮಾಡದೆ 4-6 ಕಡೆ ವಿಚಾರಿಸಿ ಆಮೇಲೆ ಮುಂದುವರಿರಿ. ಹಾಲಿನಂಥ ಮನಸ್ಸಿಗೆ ಒಂದು ಹನಿ ಸಂಶಯದ ಹುಳಿ ಹಿಂಡಿ ಹೊರಟಳು ರತ್ನ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.